ಹೆಣ್ಣು ಮಕ್ಕಳ ಮತ್ತು ಮಹಿಳೆಯರ ರಕ್ಷಣೆ ಹಾಗೂ ಲೈಂಗಿಕ ಕಿರುಕುಳ ಅತ್ಯಾಚಾರ ಖಂಡಿಸಿ ಆರೋಪಿಗಳಿಗೆ ಜಾಮೀನು ನೀಡದೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಮಹಿಳೋದಯ ಒಕ್ಕೂಟ ಇಂದು ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮಹಿಳೆಯರ ರಕ್ಷಣೆಗೆ ಹಲವು ಕಾನೂನು ಜಾರಿಗೆ ತಂದರೂ ಸಹ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ನಿಂತಿಲ್ಲ. ಕಾನೂನು ಜಾರಿ ಮಾಡೋದಷ್ಟೇ ಅಲ್ಲ, ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಬೇಕು. 2025ರ ಜುಲೈವರೆಗೆ 340 ಅತ್ಯಾಚಾರ ಪ್ರಕರಣ ಹಾಗೂ 3089 ಪೋಕ್ಸೋ ಕೇಸ್ ದಾಖಲಾಗಿದೆ. ಇದರ ಜೊತೆಗೆ 3643 ಲೈಂಗಿಕ ಪ್ರಕರಣಗಳು, 18 ವರ್ಷದ ಒಳಗಿನ ಬಾಲಕಿಯರು ಗರ್ಭಿಣಿಯಾಗಿರುವ ಪ್ರಕರಣಗಳು ಹೆಚ್ಚಾಗಿದೆ. ಇಂತಹ ಘಟನೆಗಳು ಮತ್ತೆ ನಡೆಯಬಾರದು. ಇಂತಹ ಕೃತ್ಯಗಳನ್ನು ನಡೆಸಿದವರ ವಿರುದ್ಧ ಕಠಿಣ ಶಿಕ್ಷೆ ನೀಡಿ ಅವರನ್ನು ಮರಣದಂಡನೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಮೌಲಿ, ಮೊಹಿದ್ದೀನ್, ರಮೇಶ್, ಸಿಎಸ್ ಲತಾ, ಉಮಾ, ಮಾಲತಿ, ಭಾರತಿ ಇವರು ಉಪಸ್ಥಿತರಿದ್ದರು. ವರದಿ ಗಿರೀಶ್ ಮಂಡ್ಯ, ಪ್ರಜಾಪವರ್ ನ್ಯೂಸ್. ಎಲ್ಲರಿಗೂ ನಮಸ್ಕಾರ. ಇವಾಗ ದಿನ ಬೆಳಗಾದರೆ ನಾವು ಪೇಪರಲ್ಲಿ, ಟಿ ವಿಯಲ್ಲಿ ನೋಡ್ತಾ ಇರೋದು ಮಹಿಳೆಯ ಮೇಲಿನ ಅತ್ಯಾಚಾರಗಳು, ರೇಪ್ ಕೇಸಸ್ಗಳು, ಅವರಿಗೆ ಅನ್ಯಾಯಗಳು ನಡೀತಾ ಇರೋದನ್ನೇ ನೋಡ್ತಾ ಇದ್ದೀವಿ. ಅದು ಯಾವಾಗ ಅದಕ್ಕೆ ತುಂಬ ಸರ್ಕಾರದವರು ಕಾನೂನುಗಳನ್ನು ಮಾಡಿದ್ದಾರೆ, ಆದರೆ ಅಷ್ಟು ಕಾನೂನುಗಳಿದ್ದರೂ ಇನ್ನೂ ದಿನಕ್ಕೆ ಇದು ಹೆಚ್ಚುತ್ತಾ ಇರಬೇಕಾದ್ರೆ ಏನು ಕಾರಣ ಇರಬೇಕು ಗೊತ್ತಿಲ್ಲ. ಅವರು ಮಾಡಿದ ಕಾನೂನುಗಳು ಅಷ್ಟರ ಮಟ್ಟಿಗೆ ಅನುಷ್ಠಾನ ಆಗ್ತಾ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಹತ್ರ ಮಹಿಳಾ ಆಯೋಗ ಇದೆ. ಈ ಆಯೋಗದವರು ಏನು ಮಾಡ್ತಾ ಇದ್ದಾರೆ? ಆಯೋಗದವರು ಇದಕ್ಕೆ ತಕ್ಕ ಅನುಷ್ಠಾನ ಆಗುವಂತೆ ನೋಡಿಕೊಳ್ಳೋದು ಮಹಿಳಾ ಆಯೋಗದ ಕೆಲಸವಾಗಿದೆ. ಆದರೂ ಅವರು ಇದನ್ನು ಖಂಡಿತವಾಗ್ಲೂ ಮಾಡ್ತಾರೆ ಅಂತ ಹೇಳಿಕೊಂಡು ನಾವು ಯೋಚಿಸ್ತಾ ಅವರಿಗೊಂದು ಮನವಿ ಕೊಡ್ತಾ ಇದ್ದೀವಿ. ಇನ್ನು ಮುಂದಕ್ಕೆ ಮಹಿಳೆಯರಿಗೆ ಸಮಾಜದಲ್ಲಿ ಒಂದು ನಡೆದಾಡಲಿಕ್ಕೆ ಒಂದು ಒಳ್ಳೆ ರಕ್ಷಣೆ ಬೇಕು. ಹೆದರಿಕೆಯಲ್ಲಿ ಜೀವನ ನಡೆಸೋಕ್ಕೆ ಆಗೋದಿಲ್ಲ ಮಹಿಳೆಯರಿಗೆ. ಇನ್ನು ಮುಂದೆ ಆದರೂ ಮಹಿಳೆಯರು ತುಂಬ ಸ್ವತಂತ್ರವಾಗಿ ನಡೆದಾಡೋಕ್ಕೆ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳಿ ನಾನು ಸರ್ಕಾರದವರನ್ನು ಕೇಳ್ಕೊಳ್ತಾ ಇದ್ದೀನಿ. ಅದಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಮಹಿಳೋದಯ ಮಹಿಳಾ ಒಕ್ಕೂಟದವರು ನಾವು ಎಲ್ಲ 4 ಜಿಲ್ಲೆಗಳಲ್ಲಿ ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು ಎಲ್ಲ ಜಿಲ್ಲೆಗಳಲ್ಲಿ ಈ ಥರದಲ್ಲಿ ಜಾಥಾ ಮಾಡಿಬಿಟ್ಟು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ. ಖಂಡಿತ ಇದು ಈ ನಮ್ಮ ಹಕ್ಕೊತ್ತಾಯ ಸರ್ಕಾರ ತನಕ ಹೋಗುತ್ತೆ. ಅಲ್ಲಿ ಅವರು ಇದಕ್ಕೆ ಬೇಕಾದ ಕಾರ್ಯವನ್ನು ಮಾಡ್ತಾರೆ ಅಂತ ತಿಳ್ಕೊಂಡು ನಾವು ಇದಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀವಿ ಸರ್. ದಿನಕ್ಕಿಂತ ದಿನ ಹೆಚ್ಚೆಚ್ಚು ಆಗ್ತಾ ಇದೆ. ಇದನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಗಣನೆಗೆ ತೆಗೆದುಕೊಂಡು ಮಹಿಳೆಯರಿಗೆ ಸುರಕ್ಷಿತವಾದ ಒಂದು ವೇದಿಕೆ ಸಿಗಬೇಕು. ಎಲ್ಲೇ ಹೋದ್ರೂ ಅವರು ಸ್ವತಂತ್ರವಾಗಿ ಅವರು ಒಂದು ಕೆಲಸ ಮಾಡಲಿಕ್ಕೆ ಒಂದು ಅನುಕೂಲ ಸರ್ಕಾರ ಮಾಡಿಕೊಡಬೇಕು. ಮತ್ತು ಇದನ್ನು ಹೆಚ್ಚು ಯಾರು ಅತ್ಯಾಚಾರ ಮಾಡಿದ್ದಾರೆ ಅವರನ್ನು ಗಲ್ಲು ಶಿಕ್ಷೆಗೆ ಗುರುತುಪಡಿಸಬೇಕು, ಕಠಿಣವಾದ ಶಿಕ್ಷೆಯನ್ನು ಕೈಗೊಳ್ಳಬೇಕು. ಅಂದಾಗಲೇ ಮಾತ್ರ ಇದು ಮಹಿಳೆಯರು ಸ್ವಉದ್ಯೋಗ ಮಾಡಲಿಕ್ಕೆ, ಆರ್ಥಿಕವಾಗಿ ತಾವು ಮುಂದುವರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಒಂದು ಬೇಡಿಕೆನ ಸರ್ಕಾರಕ್ಕೆ ಹೊರತಾಕಿದ್ದೀವಿ. ನಮ್ಮ ಮಹಿಳಾ ಒಕ್ಕೂಟ ಕಡೆಯಿಂದ ಆದಷ್ಟು ಬೇಗ ಈ ಬೇಡಿಕೆಗಳು ಈಡೇರಿ ಮತ್ತು ಯಾರು ಅತ್ಯಾಚಾರ ಮಾಡಿದ್ದಾರೆ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಒದಗಿಸಲಿ. ಮಹಿಳೆಗೆ ತುಂಬಾ ಸುರಕ್ಷಿತವಾದಂಥ ಒಂದು ಸೇವೆಯನ್ನು ಕೊಡಲಿ ಸರ್ಕಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಧವಾ ಮಹಿಳೆಯರಿಗೆ, ವೃದ್ಧರಿಗೆ ಮತ್ತು ವಿಶೇಷ ಚೇತನರಿಗೆ ಒಂದು ಆಶಾಕಿರಣವಾಗಿದ್ದು ತಮ್ಮ ದೈನಂದಿನ ಖರ್ಚು ವೆಚ್ಚಗಳಿಗೆ ಬಳಸಲಿದ್ದಾರೆ. ಇದಕ್ಕೆ ಎಲ್ಲ ಫಲಾನುಭವಿಗಳ ಪರವಾಗಿ ನಾವು ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಇತ್ತೀಚೆಗೆ ಜನರ ದೈನಂದಿನ ದಿನ ಬಳಕೆಗೆ ವಸ್ತುಗಳ ಮೇಲೆ ತುಂಬ ದುಬಾರಿಯಾಗಿದ್ದು ಸರ್ಕಾರವು ನೀಡುವ ಮೊತ್ತದಲ್ಲಿ ಮನ ಬಳಕೆಯ ವಸ್ತುಗಳಿಗೆ ಮತ್ತು ಔಷಧಿಗಳಿಗೆ ಸರಿದೂಗಿಸಲು ಕಷ್ಟವಾಗಿದೆ. ಈ ಕಾರಣ ಘನವೆತ್ತ ಸರ್ಕಾರವು ಸದರಿ ಪಿಂಚಣಿ ಮೊತ್ತವನ್ನು ಕನಿಷ್ಠ 3,000ಕ್ಕೆ ಹೆಚ್ಚಿಸಿ ಬಡ ವಿಧವೆಯರಿಗೆ, ವೃದ್ಧರಿಗೆ ಮತ್ತು ವಿಶೇಷ ಚೇತನರಿಗೆ ತಮ್ಮ ಜೀವನ ಮಟ್ಟವನ್ನು ವೃದ್ಧಿಸಲು ಅನುಕೂಲ ಮಾಡಿಕೊಡಬೇಕೆಂದು ಮಹಿಳೋದಯ ಮಹಿಳಾ ಮಂಡ್ಯ ತಾಲೂಕು ಒಕ್ಕೂಟದ ಸದಸ್ಯರು, ಸ್ವಸಹಾಯ ಸಂಘಗಳ ಎಲ್ಲ ಮಹಿಳೆಯರು ಮತ್ತು ಸಾರ್ವಜನಿಕರು ತಮ್ಮಲ್ಲಿ